ಹಾಯ್ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲರೂ? ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಿಮಗೆಲ್ಲರಿಗೂ ಇವತ್ತು ವಿಶೇಷವಾದಂತಹ ದಿನ. ಸ್ವರ್ಣಗೌರಿ ಅಮ್ಮನವರ ಇವತ್ತು ಹಬ್ಬ ಮಾಡ್ತಾಯಿದ್ದೀವಿ. ಗೌರಿ ಗಣೇಶ ಹಬ್ಬ ತುಂಬ ಚೆನ್ನಾಗಿ ಎಲ್ಲರೂ ಮಾಡ್ತಾಯಿರ್ತೀರ. ಇವತ್ತು ನಾವು ನಮ್ಮ ಮನೆಯಲ್ಲಿ ಮೃಣ್ಮಯ ಗೌರಿ ಅಂದರೆ ಮಣ್ಣಿನ ಗೌರಿಯನ್ನು ನಾವು ಕೂರಿಸ್ತೀವಿ ಸ್ನೇಹಿತರೆ. ಕಳಶನಾದರೂ ಇಡ್ಬೋದು, ಇಲ್ಲ ಮಣ್ಣಿನ ಗೌರಿಯನ್ನಾದರೂ ನಾವು ಕೂರಿಸ್ಬೋದು ಸ್ನೇಹಿತರೆ. ಗಣೇಶನ ಹಬ್ಬ ಯಾರು ಮಾಡ್ತಾರೋ ಅವರು ಗೌರಿನ ತಂದೆ ತರಬೇಕು. ಯಾಕೆಂದರೆ ತವರ ಮನೆಗೆ ಅಮ್ಮ ಬರ್ತಾರೆ. ಪಾರ್ವತಿ ಅಮ್ಮನವರಿಗೆ ತವ್ರ ಮನೆ ಎಷ್ಟು ಆಸೆ ನೋಡಿ ಅಲ್ವಾ. ಹಾಗೆ ಪಾರ್ವತಿ ಅಮ್ಮನವರೇ ತವ್ರ ಮನೆ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಆಸೆ ಇಟ್ಕೊಂಡಿರ್ತಾರೆ. ಹಾಗಾಗಿ ಎಲ್ಲರೂ ಸಹ ಅಮ್ಮನನ್ನು ಇವತ್ತು ಶ್ರದ್ಧೆ ಭಕ್ತಿಯಿಂದ ಅಮ್ಮನಿಗೆ ಪೂಜೆಯನ್ನು ಮಾಡಿಬಿಟ್ಟು ತಾಯಿಗೆ ಕಂಕಣ ಕಟ್ಟಿ ಉಡಿಯನ್ನು ಇಟ್ಬಿಟ್ಟು ಮಡ್ಲಕ್ಕಿ ಇಟ್ಬಿಟ್ಟು ನಾವು ಈಗ ನಾನು ಇಲ್ಲಿ ಕವರಲ್ಲಿ ಇಟ್ಟಿದ್ದೀನಿ ಸ್ನೇಹಿತರೆ. ಇರುವೆ ಬರುತ್ತೆ ಅಂತೇಳಿ ನಾನು ಕರ್ಜಿಕಾಯಿ ಚಕ್ಲಿ ಮತ್ತು ಉಂಡೆಗಳನ್ನು ಕವರಲ್ಲಿ ಇಟ್ಟಿದ್ದೀನಿ. ಮತ್ತು ಈ ಥರ ನಮ್ಮ ಮನೆಯಲ್ಲಿ ಮಣ್ಣಿನ ಗೌರಿ ಈ ಸಲ ನಾವು ಈ ಥರ ಇಟ್ಟಿದ್ದೀವಿ ಸ್ನೇಹಿತರೆ. ನಾಳೆ ಗಣೇಶ ಹಬ್ಬ. ಆ ಗಣೇಶ ಹಬ್ಬದ ವಿಡಿಯೋನು ನಾನು ನಿಮಗೆ ತೋರಿಸ್ತೀನಿ. ಈ ಥರ ಕಳಸ ನಾವು ಮುಡಿಸ್ಕೊತೀವಿ. ಕಳಸ ಇಲ್ಲದಲ್ಲೇ ನಾವು ಯಾವುದನ್ನು ಪೂಜೆ ಮಾಡೋದಿಲ್ಲ. ಅಮ್ಮನಿಗೆ ವಿಶೇಷವಾಗಿ ಬಳೆ, ಕಂಕಣ ಮತ್ತು ಅರಿಶಿನ, ಕುಂಕುಮ, ಮಡ್ಲಕ್ಕಿ, ದಕ್ಷಿಣೆ ಮತ್ತು ಯಾವುದಾದ್ರೂ ಒಂದು ಬ್ಲೌಸ್ ಪೀಸನ್ನು ಇಟ್ಬಿಟ್ಟು ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ತಿಂಡಿಗಳನ್ನು ನಾವು ಮೇಲೆ ಇಟ್ಬಿಟ್ಟು ಅಮ್ಮನಿಗೆ ಉಡಿಯನ್ನು ತುಂಬಿರ್ತೀವಿ. ಮಾಮೂಲಿ ನಾವು ಅಡುಗೆಯನ್ನು ಮಾಡಿ ಅಮ್ಮನಿಗೆ ನೈವೇದ್ಯ ಮಾಡಿ ಯಾರಿಗಾದ್ರೂ ಮುತ್ತೈದೆಯರು ಒಂದು 5 ಜನ ಈ ಥರ ಕೊಡ್ಬೋದು ಸ್ನೇಹಿತರೆ. ಅವರವರ ಪ್ರೀತಿ ಅವರವರ ಭಕ್ತಿಗೆ ಅನುಸಾರವಾಗಿ ಮಾಡ್ಬೋದು. ನಾನಿವತ್ತಿಲ್ಲಿ ಚಿತ್ರಾನ್ನ ಮಾಡಿದೆ ಸ್ನೇಹಿತರೆ. ಜೊತೆಗೆ ಹೆಸರುಬೇಳೆ ಪಾಯಸ ಮತ್ತು ಕೋಸಂಬರಿಯನ್ನು ಮಾಡಿದ್ದೆ. ಮತ್ತು ಹೀರೆಕಾಯಿ ಪಲ್ಯ, ಕಾಳಿನ ಪಲ್ಯ ಮಿಕ್ಸ್ ಮಾಡಿದ್ದು. ಜೊತೆಗೆ ಜೋಳದ ರೊಟ್ಟಿ ಇತ್ತು ಸ್ನೇಹಿತರೆ. ಮಾಮೂಲಿ ಊಟ ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ. ಮತ್ತು ನೆಕ್ಸ್ಟ್ ನಾನು ನಮ್ಮ ಯಲ್ಲಮ್ಮನವ್ರು ಬಂದಿದ್ರಲ್ವ ಸ್ನೇಹಿತರೆ ನಮ್ಮ ಮನೆಗೆ. ಅವತ್ತು ಅವರು ಅಮ್ಮ ನನಗೆ ಕಾಯಿ ಉಂಡೆ ಕೊಟ್ಟಿದ್ದರು. ನಮ್ಮ ಕಡೆ ಈ ಥರ ಹೆಣ್ಮಕ್ಳಿಗೆ ಕೊಡ್ತಾರೆ ಸ್ನೇಹಿತರೆ. ಶ್ರಾವಣ ಮಾಸದಲ್ಲಿ ಹೆಣ್ಮಕ್ಳಿಗೆ ಕೊಡ್ತಾರೆ. ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಮ್ಮ ನನಗೆ ಏನೇನು ತಂದಿದ್ರು ಅಂತ. ಅಮ್ಮ ಬಳೆ ತಂದಿದ್ದಾರೆ, ಕಾಯಿ ತಂದಿದ್ದಾರೆ, ಮತ್ತು ಬಾಳೆಹಣ್ಣು, ಮೋಸಂಬಿ, ಆ್ಯಪಲ್ಲು ಮತ್ತು ಈ ಥರ ಅಮ್ಮ ಸ್ಯಾರಿ ತೊಗೊಂಬಂದಿದ್ದಾರೆ ಈ ಸಲ ನನಗೆ. ಈ ಸೀರೆ ಅಮ್ಮ ಕೊಟ್ಟಿರೋದು ಯಲ್ಲಮ್ಮ ದೇವಿ ನನಗೆ. ಅದು ಯಾವಾಗಲೂ ನನಗೆ ನಮ್ಮಮ್ಮ ತೀರ್ಕೊಂಡಾಗಿಂದ ಅವ್ರು ನಮ್ಮ ಮನೆಗೆ ಬರ್ತಿದ್ದಾರೆ, ಕೊಡ್ತಾಯಿದ್ದಾರೆ. ತುಂಬ ಪ್ರೀತಿ ಸ್ನೇಹಿತರೆ ಅವರಿಗೆ. ಸ್ನೇಹಿತರೆ, ರೀಸೆಂಟಾಗಿ ನಾನು ಕೊಡಗುಡ್ಡ ಹೋಗಿದ್ದೆ. ಆ ಫೋಟೋ ಶೇರ್ ಮಾಡ್ತಾಯಿದ್ವಿ. ನಾನು ಯಲ್ಲಮ್ಮ ಮತ್ತು ನನ್ನ ಸ್ನೇಹಿತೆ ಜೊತೆ ಹೋಗಿದ್ವಿ. ಸ್ನೇಹಿತೆ ಅನ್ನೋದಕ್ಕಿಂತ ನನ್ನ ತಂಗಿ ಥರ ಅವಳು. ಮತ್ತು ನಾನು ಗುಂಡೇರಿಗೆ ಹೋಗಿದ್ದೆ ಸ್ನೇಹಿತರೆ. ನಾವು ಆಲಜ್ಜನ ದರ್ಶನ ಮಾಡಲಿಲ್ಲ ಅಂದರೆ ನಮ್ಗೆ ಏನೋ ಒಂಥರ ಮನಸ್ಸಿಗೆ ಇದಾಗುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ.